ಮೈಸೂರು ಜಿಲ್ಲಾ ಮಾಲೀಕರ ಹಾಗೂ ಚಾಲಕರ ಒಕ್ಕೂಟದಿಂದ ನಾಗರಿಕ ಸುರಕ್ಷತಾ ಕಾಯ್ದೆ 2023 ವಿಧೇಯವನ್ನ ವಿರೋಧಿಸಿ ಇಂದು ರಾತ್ರಿ 12 ಗಂಟೆಯಿಂದ ಮುಷ್ಕರ ಆರಂಭವಾಗಲಿದೆ. ಈಗಾಗಲೇ ಮೈಸೂರು ಜಿಲ್ಲಾ ಮಾಲೀಕರ ಹಾಗೂ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದ ಕೋದಂಡರಾಮ, ರಾಜ್ಯ ಮಟ್ಟದ ಲಾರಿ ಮಾಲೀಕರ ಅಧ್ಯಕ್ಷ ನವೀನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಇಂದಿನಿಂದ ಶಾಂತಿಯುತವಾದ ಮುಷ್ಕರವನ್ನ ಮಾಡಬೇಕೆಂದು ತೀರ್ಮಾನಿಸಲಾಗಿದೆ ಎಂದು ಒಕ್ಕೂಟದ ಉಪಾಧ್ಯಕ್ಷ ಅಬ್ದುಲ್ ಖಾದರ್ ಸಾಹಿದ್ ತಿಳಿಸಿದರು. ಲಾರಿ ಮಾಲೀಕರ ಸಂಘದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಣಸೂರು, ನಂಜನಗೂಡು, ಚಾಮರಾಜನಗರ, ಗುಂಡ್ಲುಪೇಟೆ ಸೇರಿದಂತೆ ಹಲವು ಜಿಲ್ಲೆಗಳ ಲಾರಿ ಮಾಲೀಕರು, ಚಾಲಕರು, ಆಟೋ, ಬಸ್, ಟ್ಯಾಕ್ಸಿ ಚಾಲಕರು, ಮಾಲೀಕರು ಸೇರಿದಂತೆ 29 ಜಿಲ್ಲೆಯಲ್ಲಿ ಈ ಮುಷ್ಕರ ನಡೆಯಲಿದೆ. ಇದು ಕೇವಲ ಲಾರಿ ಮಾಲೀಕರಿಗೆ ಮಾತ್ರವಲ್ಲ, ಎಲ್ಲ ವಾಹನ ಸವಾರರಿಗೂ ತೊಂದರೆಯಾಗಲಿದೆ. ನಾಗರಿಕ ಸುರಕ್ಷತಾ 2023ರ ವಿಧೇಯಕ ವಾಹನ ಚಾಲಕರಿಗೆ ಮಾರಕವಾಗಿದೆ. ಈಗಾಗಲೇ ವಾಹನ ಚಾಲಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ವಿಧೇಯಕವನ್ನ ಕೂಡಲೇ ವಾಪಸ್ ಪಡೆಯಬೇಕು. ನಾಗರಿಕ ಸುರಕ್ಷತಾ 2023ರ ವಿಧೇಯಕ ಹಿಂಪಡೆಯುವಂತೆ ಆಗ್ರಹಿಸಿ ಇಂದಿನಿಂದ ಲಾರಿ ಮಾಲೀಕರ ಒಕ್ಕೂಟ ಮುಷ್ಕರ ನಡೆಸುತ್ತದೆ. ಅಗತ್ಯ ವಸ್ತುಗಳಾದ ತರಕಾರಿ, ಔಷಧಿ, ಹಾಲು ಬಿಟ್ಟು ಉಳಿದ ಸರಕು ಸಾಗಾಣಿಕೆ ವಾಹನಗಳು ರಸ್ತೆಗೆ ಇಳಿಯಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮುಂದುವರಿಯುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜೇಂದ್ರ, ನಾಗಚಂದ್ರ, ಶ್ರೀನಿವಾಸ್ ರಾವ್, ಅಭಿಷೇಕ್, ಇಮ್ರಾನ್ ಶರೀಫ್, ಪ್ರಕಾಶ್, ಎಲ್ ಶಂಕರ್, ನಂಜನಗೂಡು ವಿಶ್ವನಾಥ್, ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಚಾಲಕರು, ನಮ್ಮ ಮಾಲೀಕರು ನಮ್ಮ ಗಾಡಿನ ನಿಲ್ಲಿಸ್ಕೊಂಡಿರ್ತಾರೆ. ಚಾಲಕರು ಖುದ್ದಾಗಿ ಬರದೆ ಹೋದರೆ ನಾನು ಗಾಡಿ ತೊಗೊಂಡು ಹೋಗು ಅಂದರೂ ಕೂಡ 10 ಲಕ್ಷ ರೂಪಾಯಿನ ನನ್ನ ಅಕೌಂಟಿಗೆ ಹಾಕಿ ಚಾಲಕರು ಕೇಳುವಂಥ ಮಾಲೀಕರಿಗೆ ಇದು ಪ್ರಶ್ನೆ. 10 ಲಕ್ಷ ನಮಗೆ ಅಕೌಂಟಿಗೆ ಹಾಕಿ ನಾವು ಲಾರಿ ತೊಗೊಂಡೋಗ್ತೀವಿ. ಆ ಥರ ಏನಾದರೂ ಆದರೆ, ಏನೋ ಅನಾಹುತ ಆದರೆ 7 ಲಕ್ಷ ರೂಪಾಯಲ್ಲಿ ಕಟ್ತೀವಿ. ನಾವು ನಿಮಗೋಸ್ಕರ ಕೆಲಸ ಮಾಡಿರ್ತೀವಿ. 3 ಲಕ್ಷನ ಎಂಟ್ರಿ ಹಾಕಬೇಕಂತೆ ಜೈಲಲ್ಲಿ. ಅದು ನಮಗೂ ಗೊತ್ತಿಲ್ಲ. ಜೈಲಲ್ಲಿ ಅವತ್ತು ಚಾಲಕರು ಹೇಳ್ತಾ ಇದ್ರು, ಎಂಟ್ರಿ ಹಾಕಕ್ಕೆ ಬರಬೇಕು, ಅದಕ್ಕೆ 3 ಲಕ್ಷ ಬೇಕು ನಮಗೆ ಅಂತ. ಹಾಗಾಗಿ ಒಂದು ಮರ್ಡರ್ ಮಾಡಿದವನಿಗೆ ಬೇಲ್ ಸಿಗುತ್ತೆ, ಎಲ್ಲೋ ಹೋಗಿ ಔಸ್ಕೊಂಡು ಬೇಲ್ ತಗೊಬರ್ತಾನೆ. ಚಾಲಕ ಆಕ್ಸಿಡೆಂಟ್ ಆದರೆ 10 ವರ್ಷ ಜೈಲು, 7 ಲಕ್ಷ ರೂಪಾಯಿ ತಂದು ಕೊಡು ಅಂದರೆ ಅವನು ಎಲ್ಲಿಂದ ತಂದು ಕೊಡ್ತಾನೆ ಸರ್? ತಾವು ನೋಡಿದ್ದೀರಾ, ಯಾವುದೇ ಕೇಸಲ್ಲೂ ಮರ್ಡರ್ ಆದರೆ 3 ತಿಂಗಳಿಗೆ ಅವನ್ನೆಲ್ಲೋ ಓಡೋಯ್ತಾನೆ, ಪೊಲೀಸವ್ರು ಹಿಡಿತಾರೆ. ಹಿಡಿದು ಹೋದರೆ ಅವನು ಅಲ್ಲೇ ಕೂತ್ಕೊಂಡು ಬೇಲ್ ತಗೊಬರ್ತಾನೆ. ಈ ಥರ ಇರಬೇಕಾದ್ರೆ ನಮ್ಮ ಚಾಲಕರು ಏನು ಕೊಲೆಗಾರರ? ನಮ್ಮ ಚಾಲಕರು ಏನು ಕೊಲೆಗಾರರಲ್ವಲ್ಲ. ನಮ್ಮ ಚಾಲಕರು ಅವರ ಜೀವನ, ಅವರ ಮಕ್ಕಳನ್ನ ಓದಿಸೋಕ್ಕೆ, ಅವ್ರು ಓದದೇ ಇರ್ಬೋದು, ಅವ್ರ ವಿದ್ಯೆ ಇಲ್ದೋಗಿದ್ರು ಕೂಡ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಇವತ್ತು ಚಾಲಕರು. ಆ ಥರ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂಥವ್ರಿಗೆ ಇದು ಕಾನೂನು ತಂದಿರುವಂಥದ್ದು. ಇದು ನಮ್ಮದು ಸಂಪೂರ್ಣ ಮಾಲೀಕರ ವಿರುದ್ಧನೂ ಇದ್ದೀವಿ, ಇದಕ್ಕೆ ಚಾಲಕರು ವಿರೋಧ ಇದೆ ಸರ್. ವಾಪಸ್ ತಗೊಳ್ದೆ ಹೋದರೆ ಅವ್ರು ಹೇಳ್ತಾರೆ, ಈಗ ಚಾಲಕರು ನಮಗೆ ಕೆಲಸನೇ ಬೇಡ ಅಂತಾರೆ, ಇಂಡಸ್ಟ್ರಿನೇ ಬೇಡ ಅಂತ ಇದ್ದಾರೆ. ಹಾಂ, ಖಂಡಿತ ಸರ್. ಈ ಹೊರೆ ಆಗುತ್ತೆ ಅಂತ ನಮ್ಮ ಚಾಲಕನಿಗೂ ಬಿಡಂಗಿಲ್ವಲ್ಲ ನಾವು. ಸಂಪೂರ್ಣ ನಮ್ಮ ಜೊತೆಲೇ ನಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ಮ ಚಾಲಕ. ಲಾರಿ ಮಾಲೀಕನಿಗೆ ನೀವು ಏನು ಅನ್ಕೋತಿರೋ, ಮಗ ಇದ್ದಂಗೋ, ತಮ್ಮ ಇದ್ದಂಗೋ, ಅಣ್ಣ ಇದ್ದಂಗೋ, ವಯಸ್ಸಾಗಿದ್ರೆ ಅಪ್ಪ ಇದ್ದಂಗೆ. ನಮ್ಮ ಇದು ಸಂಬಂಧ ನಮ್ಮ ಚಾಲಕನಿಗಾಗುತ್ತೆ ಅಂತ ನಾವು ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ಹೊರೆ ಆಗುತ್ತೆ, ಸತ್ಯ ಹೇಳಿದ್ದು. ಲೋಡ್ಗಳು ಸಿಗದೆ ಹೋದರೆ ಈಗ ಭಾಳಷ್ಟು ಲಾರಿಗಳು ಈಗ ನೋಡ್ತಾ ಇದ್ದೀರಾ, ಇವತ್ತು 1 ವಾರ ಇದ್ರೂ ಲೋಡ್ ಸಿಕ್ಕಲ್ಲ ಅವ್ರಿಗೆ. ಆಗಲೂ ಕೂಡ ನಾವು ಈ ಇಂಡಸ್ಟ್ರಿನೇ ಒಂಥರ ತಳ್ಕೊಂಬತ್ತಾ ಇರೋದು. ಅದಕ್ಕೆ ಇದು ಕಾನೂನು ಬೇರೆ. ಖಂಡಿತ ಸರ್. ತಾವು ನೋಡ್ತಾ ಇರ್ಬೋದು, ಎಲ್ಲನೂ ಮಾರ್ಕೊಬತ್ತಾ ಇದ್ದಾರೆ. ಒಂದು ಕಡೆಯಿಂದ ರೈಲ್ವೆಯಿಂದ ಹಿಡಿದು ಎಲ್ಲನೂ ಕೂಡ ಮಾರ್ಕೊಬತ್ತಾ ಇದ್ದಾರೆ. ಗೌರ್ಮೆಂಟಲ್ಲಿ ಇರುವಂಥ ಏನೇನು ದೊಡ್ಡ ಸಮಸ್ಯೆಗಳವೆ ಅದೆಲ್ಲ ಮಾರ್ಕೊಬತ್ತಾ ಇದ್ದಾರೆ ಇವರು. ಇದನ್ನು ಕೂಡ ಇದೇ ರೀತಿ ಏನಾದರೂ ಮಾಡ್ತಾ ಇರ್ಬೋದು. ಈಗ ತಾವು ಹೇಳ್ದಂಗೆ ಒಬ್ಬೊಬ್ಬರದು 1000 ಲಾರಿನೂ ಇದೆ, 2000 ಲಾರಿನೂ ಇದೆ. ಇಲ್ಲಿರುವಂಥ ಮಾಲೀಕರು, ಚಾಲಕರು 2 ಲಾರಿ 3 ಲಾರಿ ಇಟ್ಕೊಂಡು ಜೀವನ ಮಾಡ್ತಾ ಇರೋದು. ಅದಕ್ಕೆ ಬೀಟ್ ಮಾಡೋಕ್ಕೆ ಹೋದಾಗ ಅವ್ರು 1% ಬರ್ತಾರಷ್ಟೇ. ಆದರೆ ಅಷ್ಟು ಮಾಡೋಕ್ಕಾಗಲ್ಲ. ನಾನು ಜೀವನ ಮಾಡ್ತೀನಿ. 10 ವರ್ಷ ಜೈಲು ಶಿಕ್ಷೆ ನಾನೇನು ಸಮಯ ಅನುಭವಿಸ್ಬೇಕು? ಅಥವಾ
ನಮ್ಮ ಮಾಲೀಕರುಗಳಿಗೆ ಹೇಳೋದು, ನೀವು ನಮ್ಮನ್ನ ಒತ್ತಾಯಪೂರ್ವಕವಾಗಿ ನೀವು ಕೆಲಸ ಮಾಡಲೇಬೇಕು, ನಮ್ಮ ವಾಹನವನ್ನು ಓಡಿಸ್ಲೇಬೇಕು ಅಂತ ಅನ್ನೋದಾದರೆ ನಾನು ಅವ್ರು ಕೇಳ್ತೀನಿ ಸ್ಪಷ್ಟವಾಗಿ, ಇನ್ನು ಮೇಲೆ 10 ಲಕ್ಷ ರೂಪಾಯಿ ಬ್ಯಾಂಕ್ ಶ್ಯೂರಿಟಿ ಕೊಡಲಿ ಮಾಲೀಕರುಗಳು, ನಾವು ಇನ್ನು ಮುಂದೆ ತಯಾರಿರ್ತೀವಿ ವಾಹನಗಳನ್ನ ಓಡಿಸ್ಲಿಕ್ಕೆ. ಯಾಕೆಂತಂದರೆ ಬೇಕಲ್ಲ ನಮಗೆ ದಂಡ ಕಟ್ಟಲಿಕ್ಕೆ 7 ಲಕ್ಷ, ಜೈಲು ಸೆರೆವಾಸ ಅನುಭವಿಸೋದು ನಾನು ತಾನೆ. ಹಾಗಾಗಿ ಮತ್ತು ನಾವು ಏನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈ ಮುಷ್ಕರವನ್ನು ಇಟ್ಟಿದ್ದೀವಿ, ಬರೀ ಇದೊಂದೇ ಬೇಡಿಕೆಯನ್ನು ಇಟ್ಟಿಲ್ಲ, ಚಾಲಕರುಗಳದು ಇನ್ನೂ 10 ಬೇಡಿಕೆಗಳಿದ್ದಾವೆ. ದಯಮಾಡಿ ಅದರ ಪಟ್ಟಿ ಬೇಕಾರಿದೆ, ನಾನು ನಿಮಗೆ ತಲುಪಿಸ್ಕೊಡ್ತೀನಿ, ಅಥವಾ ಮಾಧ್ಯಮದ ಮುಖಾಂತರ ಇಲ್ಲೇ ಸಹ ನೀವು ಹೇಳಿ ಅಂತಲೂ ನಾನು ಹೇಳಲಿಕ್ಕೆ ತಯಾರಿದ್ದೀನಿ. ಸರ್, ಪೆಟ್ರೋಲ್ ಟ್ಯಾಂಕರ್ ಅವರು ಬಂದಿದ್ದಾರೆ, ಚಾಲಕರು ಬನ್ನಿ. ಪೆಟ್ರೋಲ್ ಚಾಲಕ ನಮಗೆ ಕಂಪ್ನಿದ ತುಂಬ ಪ್ರೆಸರ್ ಇದೆ, ಗಾಡಿ ಎತ್ತಿ ಗಾಡಿ ತೆಗೀರಿ ಅಂತ. ಯಾಕೆಂದರೆ ಕಂಪ್ನಿಯವ್ರಿಗೆ ನಾವು ಕೇಳ್ತಾ ಇರೋದು ಏನಪ್ಪ ಅಂದರೆ, ಈ ಕಾನೂನು ನಮಗೆ ಅನ್ವಯ ಇಲ್ಲ ಅಂತ ನೀವು ಒಂದು ಅಗ್ರಿಮೆಂಟು ಏನೋ ಒಂದು ನಮ್ಗೆ ಮಾಡಿಕೊಡಿ, ನಾವು ಗಾಡಿ ಎತ್ತೀವಿ. ನಮಗೆ ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಜವಾಬ್ದಾರ ಆಗ್ತಾರೆ? ಈಗ ಮುಂದೆ ಹೋಗೋರು ನಮಗೇನು ಹೇಳ್ಬಿಟ್ಟು ಬಂದು ನಮಗೇನು ಕೂತ್ಕೊಳ್ಳಲ್ಲ ಸರ್. ಹಾಗಾಗಿ ನಾವೇ ನಮ್ಮ ಸ್ವಯರ್ಜಿತವಾಗಿ ಬಂದು ನಮ್ಮ ಇಂಡಿಯನ್ ಆಯಿಲಿಂದ ಇಲ್ಲಿ ಹೆಚ್ಚು ಕಮ್ಮಿ ಒಂದು 200 ಸೀಟ್ ಡ್ರೈವರ್ಗಳು ಬಂದಿದ್ದೀವಿ ನಮ್ಮ ಡಿಪೋಯಿಂದ. ನಾವೆಲ್ಲರೂ ಕೂಡ ನಾವೇ ಸ್ವಯರ್ಜಿತವಾಗಿ ಬಂದಿರೋ ಅಂಥದ್ದು ಇಲ್ಲಿಗೆ ಸರ್. ಹಜಾರ್ಡ್ ವೆಹಿಕಲ್ಗಳನ್ನು ಚಾಲನೆ ಮಾಡೋಂಥದ್ದು ಹಿಂಗೆ ಅಂತಂದರೆ, ಈ ಪೆಟ್ರೋಲಿಯಮು ಮತ್ತು ರಾಸಾಯನಿಕ ವಸ್ತುಗಳು ಚಾಲನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಸ್ಫೋಟಗೊಂಡ್ರೆ ಚಾಲಕನ ಮೃತದೇಹನೂ ಸಹ ಸಿಗಲ್ಲ ಉಳ್ಳಿಕ್ಕೆ, ಮಣ್ಣು ಮಾಡಲಿಕ್ಕೆ. ಅಂತಹ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ವಿಮೆ ಘೋಷಣೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆ ಚಾಲಕರಿಗೆ 60 ವರ್ಷ ಕಳೆದ ಬಳಿಕ ಮುಂದೆ ರಾಷ್ಟ್ರ ಹೀಗೆ ಇರಲ್ಲ, ಬೆಳೀತಾ ಇರ್ತದೆ, ಮುಂದುವರಿತಾ ಇದೆ, ಟ್ರಾಫಿಕ್ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಚಾಲಕರುಗಳಿಗೆ 60 ವರ್ಷಕ್ಕೆ ಡ್ರೈವಿಂಗ್ ಲೈಸೆನ್ಸ್ನ ನಿಗದಿಪಡಿಸ್ತಾರೆ ಇವರು. ವಯಸ್ಸಾದ ನಂತರ ಇವ್ರಿಗೆ ಕಣ್ಣು ಕಾಣಲ್ಲ, ಅದು ಇದು ಅಂತ ಹೇಳಿ ಡ್ರೈವಿಂಗ್ ಲೈಸೆನ್ಸ್ನ ಅಪಘಾತ ಆಗ್ತದೆ ಅಂತೇಳಿ 60 ವರ್ಷಕ್ಕೆ ನಿಗದಿ ಮಾಡ್ತಾರೆ. ನಾವು ಕೇಳ್ಕೊಳ್ಳೋಂಥದ್ದು ಚಾಲಕರುಗಳಿಗೆ 60 ವರ್ಷ ಆದಮೇಲೆ ನಮಗೂ ಸಹ ಮಾಸಾಸನ ಕೊಡಿ. ನಾವು ಜೊತೆಗೆ ಖಾಸಗಿ ವಾಹನ ಚಾಲಕರುಗಳು ಏನಿದ್ದೀವಿ, ಸಂಚಾರ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅಪಘಾತಗಳಾಗ್ತದೆ. ಆದರೆ ಸಾರ್ವಜನಿಕರುಗಳು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದರೆ ಅಂಥವರ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿಕ್ಕೆ ಕಾನೂನನ್ನು ಜಾರಿ ಮಾಡಿ, ಮತ್ತು ಚಾಲಕರುಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿ, ಮತ್ತು ಚಾಲಕರ ಕುಟುಂಬಕ್ಕೆ, ಬಡ ಕುಟುಂಬಗಳಿಗೆ ಗ್ರಾಂಟ್ ಆಧಾರದ ಮೇಲೆ ಮನೆಗಳನ್ನು ಕಟ್ಟಿಸ್ಕೊಡಿ. ಹಾಗೆಯೇ ಚಾಲಕರ ಅಭಿವೃದ್ಧಿಗಾಗಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿ. ಈ ಕೇಂದ್ರ ಸರ್ಕಾರಕ್ಕೆ ನಾವು 4 ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಯಾವುದೋ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿಟ್ಟು ಇವರು ಚಾಲಕರನ್ನ ಉಗ್ರಗಾಮಿಗಳ ರೀತಿ ನೋಡಿ ಇವ್ರಿಗೆ ಶಿಕ್ಷಣ ಈ ರೀತಿ ಕಾನೂನನ್ನ ಜಾರಿ ಮಾಡ್ತಾರೆ ಅಂತಂದರೆ ನಮಗೆ ಇನ್ನು ಮುಂದೆ ಈ ಬದುಕಲಿಕ್ಕೆ ಕಷ್ಟ ಆಗ್ತದೆ, ಈ ವೃತ್ತಿನ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ದಯಮಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಈ ಕಾಯ್ದೆಯನ್ನು ವಾಪಸ್ ತಗೋಬೇಕು. ಹಿಂದೆ ಹೇಗಿತ್ತು ಆ ಕಾನೂನೇ ಜಾರಿ ಇರಲಿ. ಜೊತೆಗೆ ಅಪಘಾತಗಳು ಆಗ್ತಾ ಇದ್ದಾವೆ ಹೆಚ್ಚಾಗಿ ಅಂತೇಳಿ ನೀವು ಈ ಕಾನೂನನ್ನ ಜಾರಿ ಮಾಡ್ತಿದ್ರ, ಅದೇ ಅಪಘಾತ ಯಾಕೆ ಆಗ್ತಾ ಇದೆ ಅಂತ ನೀವು ಯಾಕೆ ಅದನ್ನು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ತಗೊಳ್ಳಿಲ್ಲ? ರಸ್ತೆ ಸರಿಪಡಿಸಿದ್ದೀರಾ? ಏನಿಲ್ಲ. ಚಾಲಕರುಗಳಿಗೆ ವಿಶ್ರಾಂತಿ ಗೃಹಗಳನ್ನ ಮಾಡಿಕೊಟ್ಟಿದ್ದೀರಾ? ಏನೂ ಇಲ್ಲ. ಚಾಲಕನಿಗೆ ಮೂಲಭೂತವಾದಂಥ ಸೌಲಭ್ಯಗಳನ್ನು ಕೊಡದೇ ನೀವು ಅಪಘಾತ ಆಗ್ತಾ ಇದೆ ಅಂತೇಳಿ ಆತನ ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಯಾರು ಸ್ವಾಮಿ ಕೆಲಸ ಮಾಡ್ತಾರೆ? ರಾಷ್ಟ್ರದಲ್ಲಿ